ನಮಸ್ಕಾರ ಸ್ನೇಹಿತರೆ, ಹೊಂಗರಣ ರೂಟ್ಸಿಗೆ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ ಟೇಸ್ಟಿ, ಹೆಲ್ತಿ ಹಾಗೂ ಪ್ರೋಟೀನ್ ರಿಚ್ ಇರುವಂತಹ ಈ ಚಾಕ್ಲೇಟ್ ಬ್ರೌನಿ ಅಂತನಾರ ಕರಿಬೋದು ಅಥವಾ ಪ್ರೋಟೀನ್ ರಿಚ್ ಇರುವಂತಹ ಪ್ರೋಟೀನ್ ಬಾರ್ ಅಂತನಾರ ಕರಿಬೋದು. ಈ ರೆಸಿಪಿಯನ್ನು ಹೇಗೆ ಮಾಡೋದು, ಸಿಂಪಲ್ 4 ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡೋಂತಹ ಈ ಪ್ರೋಟೀನ್ ರಿಚ್ ಬಾರ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರೀ 4 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತಾ ಇರೋವಂಥದ್ದು. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಹುರ್ಗಡ್ಲೆಯನ್ನು ತಗೊಂಡಿದ್ದೀನಿ. 1 ಕಪ್ಪು ಹುರ್ಗಡ್ಲೆಗೆ 1 ಕಪ್ಪಷ್ಟು ಡೇಟ್ಸನ್ನು ತಗೊಂಡಿದ್ದೀನಿ. ಡೇಟ್ಸಲ್ಲಿ ಪೂರ್ತಿ ಬೀಜನೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 1/4 ಕಪ್ನಷ್ಟು ನಾನಿಲ್ಲಿ ಕೋಕೋ ಪೌಡರನ್ನು ತಗೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟೇ ಡಾರ್ಕ್ ಚಾಕ್ಲೇಟ್ ಅಥವಾ ಡಾರ್ಕ್ ಕಾಂಪೌಂಡನ್ನು ತಗೊಂಡಿದ್ದೀನಿ. ಸೊ ಇದಿಷ್ಟು ನಮ್ಮ ಬಾರಿಗೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ಗಳು. ಸೊ ಸ್ಟಾರ್ಟ್ ಮಾಡೋಣ. ಈಗ ನಾನು ಈ ಡೇಟ್ಸನ್ನು 5 ಮಿನಿಟ್ಸ್ನಷ್ಟು ಬಿಸಿ ನೀರಿನಲ್ಲಿ ನಾನು ಇದನ್ನು ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಏನಕ್ಕಪ್ಪ ಬಿಸಿನೀರಲ್ಲಿ ನಾವು ಇದನ್ನು ಸೋಕ್ ಮಾಡಿ ಇಡಬೇಕು ಅಂತಂದರೆ ನಾವು ರುಬ್ಬೇಕಾದ್ರೆ ನೀಟಾಗಿ ಅದು ಬ್ಲೆಂಡ್ ಆಗುತ್ತೆ. ಸೊ ಹಾಗಾಗಿ 5 ಮಿನಿಟ್ಸ್ನಷ್ಟು ನಾನು ಇದನ್ನು ನೆನೆಸಿ ಇಡ್ತಾ ಇದ್ದೀನಿ. ಇದು 5 ನಿಮಿಷದ ಕಾಲ ನೆನೆಯೋದ್ರೊಳಗಡೆ ನಾವು ಹುರ್ಗಡ್ಲೆಯನ್ನು ನೀಟಾಗಿ ರುಬ್ಬಿ ಇಟ್ಕೊಬೇಕು. ಸೊ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಯನ್ನು ತಗೊಂಡು ಅದಕ್ಕೆ 1 ಕಪ್ನಷ್ಟು ಪೂರ್ತಿ ಹುರ್ಗಡ್ಲೆಯನ್ನು ಹಾಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಜೊತೆಗೆ 1/4 ಕಪ್ನಷ್ಟು ನಾನಿಲ್ಲಿ ಕೋಕೋ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಬೇಕು. ಆದರೆ ಇಲ್ಲಿ ಒಂದು ನೀರನ್ನು ಬಳಸ್ದೇ ಹಾಗೆ ಗ್ರೈಂಡ್ ಮಾಡ್ಕೊಬೇಕು, ಮತ್ತು ಪೂರ್ತಿ ಪುಡಿ ಆಗೋ ಥರನೂ ನೀಟಾಗಿ ಗ್ರೈಂಡ್ ಮಾಡ್ಕೊಬಾರ್ದು. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ತರಿಯಾಗಿ ಹುರ್ಗಡ್ಲೆ ಹಾಗೆ ನಮಗೆ ಸಿಗಬೇಕು. ಆ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೇನೆ ನಾನಿಲ್ಲಿ ನೆನೆಸಿಟ್ಟಿರೋಂತಹ ಡೇಟ್ಸನ್ನು ಹಾಕ್ತಾಯಿದ್ದೀನಿ. ಸೊ ಡೇಟ್ಸ್ಗೆ ಸ್ವಲ್ಪ ನೀರಿತ್ತು, ಆ ನೀರನ್ನು ಸಮೇತ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಡೇಟ್ಸಲ್ಲೇ ನೀರಿನ ಅಂಶವನ್ನು ನೀಟಾಗಿ ಅದು ಹೀರಿಟ್ಕೊಂಡಿರೋದ್ರಿಂದ ನಾವು ಅದನ್ನು ನೆನೆಸೋ ಅಂಥ ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೋಡಿ ನಾನು ಯಾವ ಥರ ರುಬ್ಬಿಟ್ಕೊಂಡಿದ್ದೀನಿ ಅಂತ. ಇದಕ್ಕೆ ನಾನು ನೀರನ್ನು ಹಾಕಿಲ್ಲ, ಹಾಗೆ ಡೇಟ್ಸ್ ಜೊತೆಗೆ ರುಬ್ಬಿರೋಂಥದ್ದು. ಸ್ವಲ್ಪ ಇದು ಗಟ್ಟಿಯಾಗೇ ಇರಬೇಕು. ಸೊ ಇದು ಇವಾಗ ರೆಡಿ ಆಗಿದೆ ನಮಗೆ. ಇದನ್ನು ಕಂಪ್ಲೀಟಾಗಿ ನಾವು ಒಂದು ಪಾತ್ರೆಗೆ ಅಥವಾ ಚಾಕ್ಲೇಟ್ ಮೌಲ್ಡ್ಗಳು ಬರುತ್ತಲ್ವ, ಆ ಮೌಲ್ಡಿಗೆ ಬೇಕಾದ್ರೂ ನಾವು ಹಾಕೊಬೋದು. ಸೊ ಇಲ್ಲಾಂದರೆ ಒಂದು ಬಾಕ್ಸಿಗೆ ಬೇಕಾದ್ರೂ ನಾವು ಇದನ್ನು ಹಾಕೊಬೋದು. ನಾನು ಒಂದು ಬಾಕ್ಸಿಗೆ ಬಟರ್ ಪೇಪರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದೇ ಬಾಕ್ಸಿಗೆ ನಾವು ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಸೊ ಇವಾಗ ನೋಡಿ ಇಲ್ಲಿ ಈ ಪೂರ್ತಿ ಹುರ್ಗಡ್ಲೆ, ಡೇಟ್ಸು ಮತ್ತು ಕೋಕೋ ಪೌಡರ್ನ ಗ್ರೈಂಡ್ ಮಾಡಿರೋಂಥದ್ದನ್ನು ಪೂರ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವಿವಾಗ ಒಂದು ಸ್ಪೂನ್ನಲ್ಲಿ ನೀಟಾಗಿ ಶೇಪನ್ನು ಕೊಡಬೇಕು. ಸೊ ನಾನಿಲ್ಲಿ ಒಂದು ಸ್ಪೂನ್ ತಗೊಂಡು ಅದನ್ನು ಪೂರ್ತಿ ಕಂಪ್ಲೀಟಾಗಿ ಬಾಕ್ಸ್ ಯಾವ ಶೇಪಲ್ಲಿದೆ ಆ ಶೇಪಲ್ಲಿ ನಾನು ಅದನ್ನು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ಥರ ಇದನ್ನು ನೀಟಾಗಿ ಪ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಮೌಲ್ಡಿಗೆ ಹಾಕ್ತೀನಿ ಅಂದರೆ ಸಣ್ಣ ಸಣ್ಣದಾಗಿ ಒಂದು ಚಿಕ್ಕದು ಬಾಲ್ಸ್ ಥರ ಮಾಡಿಕೊಂಡು ಮೌಲ್ಡಿಗೆ ಪ್ರೆಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಾಕ್ಸಿಗೆ ಹಾಕಿರೋದ್ರಿಂದ ಇದು ಈ ಥರ ರೆಡಿ ಆಗುತ್ತೆ. ಇದಕ್ಕೆ ನಾವಿವಾಗ ಚಾಕ್ಲೇಟ್ ಅಥವಾ ಡಾರ್ಕ್ ಕಾಂಪೌಂಡನ್ನು ತಗೊಂಡಿದ್ದೀವಿ ಅಲ್ಲ, ಅದನ್ನು ನೀಟಾಗಿ ಮೆಲ್ಟ್ ಮಾಡಿಬಿಟ್ಟು ಇದನ್ನು ಅದ್ರ ಮೇಲೆ ಹಾಕಬೇಕು. ಸೊ ಇಲ್ಲಿ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿರೋಂತಹ ಡಾರ್ಕ್ ಕಾಂಪೌಂಡನ್ನು ಕಂಪ್ಲೀಟಾಗಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಸೊ ಪೂರ್ತಿ ಅದ್ರ ಮೇಲೆ ಹಾಕಿದ ಮೇಲೆ ನಾವು ಒಂದು ಸ್ಪೂನ್ ತಗೊಂಡು ಎಲ್ಲ ಕಡೆಗೆ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಅದು ನಮಗೆ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆದರೆ ಹೊರಗಡೆ ಚಾಕ್ಲೇಟಲ್ಲಿ ಶುಗರ್ ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ, ಸೊ ಮೈದಾ ಯೂಸ್ ಮಾಡಿರ್ತಾರೆ. ಹಾಗಾಗಿ ಏನೋ ಒಂದು ಕಡೆ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಸೊ ತಿನ್ನೋಕ್ಕೆ. ಆದರೆ ಮನೆಯಲ್ಲೇ ಈ ಥರ ರಿಚ್ ಪ್ರೋಟೀನ್ ಇರುವಂತಹ ಚಾಕ್ಲೇಟ್ಸನ್ನು ಮಾಡಿಕೊಂಡು ಮಕ್ಕಳಿಗೆ ಅಥವಾ ಮನೆಯವ್ರಿಗೆ ಯಾರಿಗಾರ ಕೊಟ್ವಿ ಅಂತಂದರೆ ನಮ್ಮ ಮನಸ್ಸಿಗೂ ಅಡುಗೆ ಮಾಡೋವಂಥವ್ರಿಗೂ ತುಂಬಾ ಖುಷಿಯಾಗುತ್ತೆ, ತಿಂದವ್ರಿಗೂ ಬಾಯಿಗೆ ತುಂಬಾ ಖುಷಿಯಾಗುತ್ತೆ. ಸೊ ನಾನಿಲ್ಲಿ ಲಾಸ್ಟಿಗೆ ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನು 1 ಅಥವಾ 2 ಅವರ್ಸು ಫ್ರಿಜ್ ಒಳಗಡೆ ಇಡ್ತಾ ಇದ್ದೀನಿ.
ಸೊ ಇದಿವಾಗ ನಾನು ಫ್ರಿಜ್ಜಿಗೆ ತೊಗೊಂಡೋಗಿ ಇಡ್ತಾ ಇದ್ದೀನಿ. ಸೊ ಆಫ್ಟರ್ 1 ಅವರ್ ಆದಮೇಲೆ ಇದು ಯಾವ ಥರ ರೆಡಿ ಆಗಿದೆ ಅಂತ ನೋಡೋಣ. ಎಸ್, ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಯಮ್ಮಿ ಆಗಿರುತ್ತೆ. ಯಾಕೆಂದರೆ ಇದರಲ್ಲಿ ಯೂಸ್ ಮಾಡಿರೋವಂಥದ್ದು ಡೇಟ್ಸು ಮತ್ತು ಹುರ್ಗಡ್ಲೆ ಮತ್ತು ಕೋಕೋ ಪೌಡರು ಮತ್ತು ಡಾರ್ಕ್ ಚಾಕ್ಲೇಟು. ಸೊ ಎಲ್ಲ ಕಂಬೈನ್ಡ್ ಆಗಿ ಒಂದು ಬ್ಯೂಟಿಫುಲ್ ಟೇಸ್ಟ್ ಬರುತ್ತೆ ಅಂತ, ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳಿ. ಸೊ ಈಗ ನಾನು ಇದನ್ನು ಬಟರ್ ಪೇಪರನ್ನು ಆಚೆಗೆ ತೆಗಿತಾ ಇದ್ದೀನಿ. ನೋಡಿ ಯಾವ ಥರ ಇದು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಶೇಪು ಕೂಡ ನೀಟಾಗಿ ಬಂದಿದೆ. ಇದು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ನಮ್ಗೆ ಇವಾಗ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು. ಸೊ ಇದನ್ನು ಇವಾಗ ಕಟ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ಚಾಕು ತಗೊಂಡು ನೀಟಾಗಿ ಉದ್ದದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಫ್ರಿಜ್ಜಿಂದ ಆವಾಗಿನ್ನೂ ತೆಗೆದಿರೋದ್ರಿಂದ ಸ್ವಲ್ಪ ಗಟ್ಟಿಗಿರುತ್ತೆ. ಸೊ ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಕಟ್ ಆಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಚಾಕ್ಲೇಟ್ ಬಾರು. ಸೊ ನನಗೆ ಅಷ್ಟು ಎಕ್ಸೈಟ್ ಆಗ್ತಾ ಇದೆ ಯಾವಾಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ, ಅವ್ರು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡಿಕೊಂಡು ರೆಸಿಪಿ ಹೇಗಿತ್ತು ಅಂತ ಹೇಳಿ, ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಈ ಥರ ಹೆಲ್ದಿ ಆಗಿರೋಂತಹ ರೆಸಿಪಿಗಳನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಮಾಡಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಇದನ್ನ ಒಂದು ಪೀಸ್ ಮಾಡಿ ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೋಡೋಣ ಹೇಗೆ ಬಂದಿದೆ ಅಂತ. ಇಲ್ಲಿ ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪೀಸ್ ಮಾಡ್ತಾ ಇದ್ದೀನಿ. ಸೊ ಒಳಗಡೆನೂ ಅಷ್ಟೇ ಫುಲ್ಲು ಕ್ರಂಚಿನೂ ಇರುತ್ತೆ ಮತ್ತು ಸಾಫ್ಟ್ ಇರುತ್ತೆ. ಯಾಕೆಂದರೆ ಕ್ರಂಚಿ ಯಾಕೆ ಅಂತಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಮತ್ತು ಸಾಫ್ಟ್ ಡೇಟ್ಸ್ ಹಾಕಿರೋದ್ರಿಂದ. ಸೊ ನನ್ನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.